ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೊಸರು ಹಾಕಿ ನಾನು ರಾಗಿ ಅಂಬಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಬೇಸಿಗೆ ದಿನದಲ್ಲಿ ಇದನ್ನು ಕುಡಿದ್ರೆ ಹೊಟ್ಟೆಲ್ಲ ತಂಪಿರುತ್ತೆ. ಸುಮಾರು ಜನ ಬೇಸಿಗೆ ಕಾಲದಲ್ಲಿ ಇದನ್ನ ಮಾಡ್ಕೊಂಡು ಕುಡಿತಾರೆ. ನಾವು ನಮ್ಮನೇಲಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಎಂಟು ಹೆಸರು ಬೆಳ್ಳುಳ್ಳಿನೇ ಬಿಡಿಸಿಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ನೋಡ್ಬೋದು ನೀವು. ಒಂದು ಸೈಡಲ್ಲಿ ಒಂದು ಬಟ್ಲು ಎತ್ಕೊಂಡಿದ್ದೀನಿ. ಬಟ್ಲಲ್ಲಿ ಒಂದು 2ರಿಂದ 3 ಸ್ಪೂನು ರಾಗಿ ಹಿಟ್ಟು ಹಾಕ್ಕೋತೀನಿ. ಇವಾಗ ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರೋ ಅಷ್ಟು ಜನಕ್ಕೆ ಅಳತೆ ತೊಗೊಂಡು ಮಾಡ್ಕೊಳ್ಳಿ. ನಾನು ಒಬ್ಬಳಿಗೆ ಮಾತ್ರ ಮಾಡ್ತಾ ಇರೋದು. ಇಲ್ಲಿ ನಾನು 2ರಿಂದ 2.5 ಸ್ಪೂನಷ್ಟು ರಾಗಿ ಹಿಟ್ಟು ತೊಗೋತಾ ಇದ್ದೀನಿ. ಇಲ್ಲಿ ನಾನು ರಾಗಿ ಹಿಟ್ಟನ್ನ ಮುಂಚೆನೇ ಜಾಡಿ ಹಿಡಿದಿಟ್ಟಿದ್ದೀನಿ ಕ್ಲೀನ್ ಮಾಡಿಕೊಂಡು. ನೋಡ್ಬೋದು ನೀವು. ಇಲ್ಲಿ ನಾನು 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಸೈಡಲ್ಲಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಜೀರಿಗೆನ ಸಣ್ಣದಾಗಿ ಅರೆದಿಟ್ಕೊಂಡಿದ್ದೀನಿ. ಜೀರಿಗೆನ ಸಣ್ಣದಾಗಿ ಏನಕ್ಕೆ ಅರೆದಿಟ್ಕೊಂಡಿದ್ದೀನಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ, ಘಮ ಬಿಡುತ್ತೆ ಜೀರಿಗೆದು. ಅದಕ್ಕೆ ರಾಗಿ ಹಿಟ್ಟು 2ರಿಂದ 2.5 ಸ್ಪೂನ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ, ಗಂಟೆಲ್ಲ ಬರೋಲ್ಲ. ಈ ಥರ ಮಾಡಿದರೆ ಡೈರೆಕ್ಟಾಗಿ ಹಿಟ್ಟನ್ನ ನೀರೊಳಗಡೆ, ಕುದಿಯೋ ನೀರೊಳಗಡೆ ಹಾಕಿದರೆ ಗಂಟಾಗುತ್ತೆ. ಈ ಥರ ಮಾಡೋದ್ರಿಂದ ಗಂಟಾಗೆಲ್ಲ ಬರೋಲ್ಲ. ಒಂದು 2 ನಿಮಿಷ ಈ ಥರ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದೇ ಸರಿಗೆ. ನಾನು ಈ ಕಂಟೆಂಟಲ್ಲಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಇಷ್ಟಾದರೆ ಸಾಕು, ಜಾಸ್ತಿ ನೀರು ಹಾಕ್ಕೋಬೇಡಿ. ನನ್ನ ಒಂದು ಕಡೆ ಪಾತ್ರೆನ ಕಾಯಕ್ಕೆ ಇಕ್ತಾಯಿದ್ದೀನಿ. ನೋಡ್ಬೋದು ನೀವು. ಇಲ್ಲಿ ನಾನು ಅರ್ಧ ಲೋಟ ಅಂದರೆ ಪೂರ್ತಿ ಗ್ಲಾಸ್ ಹಾಕ್ತಾಯಿಲ್ಲ, ಗ್ಲಾಸ್ಗೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ. ಯಾಕಂದರೆ ಮುಂಚೆನೇ ಹಿಟ್ಟು ಕಲಿಸ್ಬೇಕಾದ್ರೆ ನೀರು ಹಾಕಿದ್ನಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ತೊಗೊಂಡಿದ್ದೀನಿ ನೀರೆಲ್ಲ ಸೇರಿಬಿಟ್ಟು. ನೀರು ಒಂದು ಸ್ವಲ್ಪ ಬಿಸಿ ಆಗಬೇಕು. ಒಂದು ಉಗುರು ನೀರು ಬೆಚ್ಚಗಾದರೆ ಸಾಕು. ಸೆಕೆಂಡ್ ನೀರು ಹಾಕಿ ಹಂಗೆ ಬಿಟ್ಬಿಡಿ. ಒಂದು ಲೆವೆಲಿಗೆ ಬಂದುಬಿಡ್ಬೇಕು ಅದು ನೀರು ಕುದಿಯೋದು. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಇಷ್ಟು ನೀರು ಕುದ್ರೆ ಸಾಕು. ಒಂದು 2 ಸೆಕೆಂಡಲ್ಲಿ ಇಷ್ಟು ಕುದಿಯುತ್ತೆ. ನಾನು ಮುಂಚೆನೇ ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿನ, ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಜೀರಿಗೆನೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಏನಾದರೂ ಚೆನ್ನಾಗಿ ಕುದಿಬೇಕು, 2ರಿಂದ 3 ನಿಮಿಷ. ಬೆಳ್ಳುಳ್ಳಿ ಸ್ಮೆಲ್ಲು ಮತ್ತು ಜೀರಿಗೆ ಘಮ ಎರಡೂ ಬಿಟ್ಕೋಬೇಕು ಅದರಲ್ಲಿ. ಒಂದು 2 ನಿಮಿಷ ಬಿಟ್ಬಿಡಿ ಕುದಿಯೋಕ್ಕೆ ಚೆನ್ನಾಗಿ. ಈ ರೆಸಿಪಿನ ಬೆಳಗಿನ ಜಾವ ಶುಗರು BP ಇದ್ದವರು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಮಾಡ್ಕೊಂಡು ಕುಡಿದು ನೋಡಿ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಗಿದೆ, ಕುದಿ ಬಂದಿದೆ. ನಾನು ಮುಂಚೆನೇ ಕಲಸಿಕೊಂಡಿದ್ದಲ್ಲ ರಾಗಿ ಹಿಟ್ಟನ್ನ, ನಿಧಾನಕ್ಕೆ ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಒಂದೇ ಕಡೆ ಹಾಕ್ಬೇಡಿ, ಈ ಥರ ಅಲ್ಲಾಡಿಸ್ಕೊಂಡು ಹಾಕ್ಕೊಳ್ಳಿ ಪೂರ್ತಿ ಎಲ್ಲ ಕಡೆ. ಒಂದೇ ಕಡೆ ಹಾಕ್ಕೊಂಡ್ರೆ ಗಂಟಾಗುತ್ತೆ ಅಂತ ಈ ಥರ ಹಾಕೋದು ನಾನಿಲ್ಲಿ. ಒಂದು 2 ನಿಮಿಷ ಹಿಂಗೆ ಅಲ್ಲಾಡಿಸ್ಬಿಡಿ. ನೀಟಾಗಿ ಮಿಕ್ಸ್ ಆದಮೇಲೆ ಈ ಕಂಟೆಂಟ್ ಬರುತ್ತೆ. ಈ ಥರ ಕುದಿಬೇಕು. ಮೇಲ್ಗಡೆ ಒಂಥರ ಈ ಕೆನೆ ಥರ ಬರಬೇಕು, ಅಷ್ಟೊತ್ತರೂ ಕುದಿಸ್ತಾ ಇರಬೇಕು ನೀವು. ನಾನು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಬ್ಬಳಿಗೆ ಮಾಡ್ಕೋದ್ರಿಂದ ಎಲ್ಲ ಸ್ವಲ್ಪ ಐಟಮ್ ತೊಗೊಂಡಿದ್ದೀನಿ ಇಲ್ಲಿ. ಈ ಥರ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಒಂದು 2ರಿಂದ 3 ಉಕ್ಕಾದರೂ ಬರಬೇಕು. ಉಕ್ಕಕ್ಕೆಲ್ಲ ಬಿಡೋಕ್ಕೆ ಹೋಗಬೇಡಿ. ಮಧ್ಯದಲ್ಲಿ ಸ್ಪೂನ್ ಹಾಕಿ ಈ ಥರ ಮಾಡ್ಕೋತಾ ಇರಿ. ಉಕ್ಕಿ ಆಚೆಯಿಂದ ಬರೋಲ್ಲ. ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ನಾನು ಇದಕ್ಕೆ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಬೇಸಿಗೆ ಕಾಲದಲ್ಲಿ ಮೊಸರು ತಂಪಲ್ವಾ, ಇದ್ರ ಜೊತೆ ಸೇರಿದರೆ ಚೆನ್ನಾಗಿರುತ್ತೆ. ರಾಗಿ ಅಂಬಲಿ ಜೊತೆ ಮೊಸರು ಸೇರಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ರಾಗಿ ಅಂಬಲಿ ಎಷ್ಟು ಕುದಿಯುತ್ತಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು ಕುದಿಗೆಲ್ಲ ಬೇಗ ತೆಗಿಯೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಇವಾಗ ಆಗಿದೆ ನೋಡ್ಬೋದು ನೀವು. ನಾನು ಒಂದು 2 ನಿಮಿಷ ಆರಕ್ಕೆ ಬಿಟ್ಬಿಟ್ಟಿದ್ದೀನಿ. ಮೊಸರು ಬೇಗ ಹಾಕಿದ್ರೆ ಒಡ್ಕೊಂಡಾಗುತ್ತೆ. ಇವಾಗ ಆರಿದೆ ನೋಡ್ಬೋದು ನೀವು. ರಾಗಿ ಗಂಜಿಲಿ ನಾನು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೋಬೋದು. ನಾನು ತುಂಬ ತಿಳುನೂ ಮಾಡ್ತಾಯಿಲ್ಲ, ತುಂಬ ಗಟ್ಟಿನೂ ಮಾಡ್ತಾಯಿಲ್ಲ. ಇಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ನೋಡ್ಕೊಂಡು ಮಾಡ್ಕೊಳ್ಳಿ. ನೀವು ತುಂಬ ತಿಳು ಮಾಡಿದರೂ ಅಷ್ಟೊಂದು ಟೇಸ್ಟ್ ಬರೋಲ್ಲ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ತಿಳು ಮಾಡಿದ್ರೆ ಬೇಗ ಹೊಟ್ಟೆ ತುಂಬ್ದಂಗೆ ಅನಿಸಲ್ಲ. ಎಷ್ಟು ಕುಡಿದ್ರೂ ಇನ್ನೂ ಕುಡಿಬೇಕು ಅನಿಸುತ್ತೆ. 1 ಗ್ಲಾಸ್ಗೆ ಇಷ್ಟಾದರೆ ಸಾಕಾಗುತ್ತೆ ಈ ಕಂಟೆಂಟಲ್ಲಿ ಇದ್ದರೆ. ನಿಮ್ಗೆ ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ಇವಾಗ. ಒಂದು ಸಲ ಮಾಡ್ಕೊಂಡು ಕುಡಿದು ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿರುತ್ತೆ. ಇವಾಗ ಆಗಿದೆ ರಾಗಿ ಅಂಬಲಿ ಮಾಡೋದು. ನೋಡ್ಬೋದು ನೀವು ಇಲ್ಲಿ. ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.